ಒಂದು ರಂಗಮಂದಿರದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಿರುವಂಥ ಎಲ್ಲ ನಮ್ಮ ನ್ಯೂ ಲೈಟ್ ಮಿನಿಸ್ಟ್ರಿ ಹಾಗೂ ಆಶೀರ್ವಾದ ಮಿನಿಸ್ಟ್ರಿ ಅವರಿಗೆ ಹೃದಯಪೂರ್ವಕವಾಗಿ ವಂದನೆಗಳು ಸಲ್ಲಿಸ್ತೇವೆ. ಮತ್ತು ನಮ್ಮ ಎಲ್ಲ ಜಿಲ್ಲಾ ಮೇಲ್ವಿಚಾರಕರು ಘನ ಬಿಜಯ ಅಯ್ಯನವರು, ಸೌತ್ ಜಿಲ್ಲಾ ಮೇಲ್ವಿಚಾರಕರು, ಮತ್ತು ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ನೀವು ಆಹ್ವಾನ ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾವು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸ್ತೇವೆ. ಅನೇಕರು ಜೊತೆ ಸೇವಕರು, ಸಭಾಪಾಲಕರುಗಳು ಮತ್ತು ಅನೇಕ ಸಮಾಜ ಸುಧಾರಕರು, ಸಮಾಜ ಸೇವಕರು ಎಲ್ಲರನ್ನು ಇವತ್ತಿನ ದಿನ ಒಟ್ಟಾಗಿ ನೀವು ಆಹ್ವಾನ ಮಾಡಿದ್ದೀರಿ. ಅದಕ್ಕಾಗಿ ನಾವು ನಮ್ಮ ಬಿಷಪ್ ಗಣ ಡಾಕ್ಟರ್ ಅನಿಲ್ ಕುಮಾರ್ ಜೈನ್ ಸರ್ವಾಂದಯ್ಯನವರ ಪರವಾಗಿ ನಾವೆಲ್ಲರೂ ನಿಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಶುಭಾಶಯಗಳು ನಾವು ಕೊಡ್ತೇವೆ. ಬರುವ ಕ್ರಿಸ್ಮಸ್ ಹಬ್ಬ ಅತ್ಯಂತ ಸಡಗರ, ಅತ್ಯಂತ ಸಂಭ್ರಮ, ಅರ್ಥಗರ್ಭಿತವಾಗಿ ನೀವು ಹಬ್ಬ ಆಚರಣೆ ಮಾಡ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಲಿಸ್ಟ್ ನೋಡಿದಾಗ ಭಾಳ ಒಂದು ವಿಶೇಷ ಭಜನೆ ಕಾಂಪಿಟೇಷನ್ ಮತ್ತು ಇನ್ನು ಅನೇಕ ನೃತ್ಯ, ಖವಾಲಿ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ. ಎಲ್ಲ ಕಾರ್ಯಗಳು ದೇವರ ಅದ್ಭುತವಾಗಿ ನಡೆಸಿಕೊಡಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಆತನಿಗೆ ಕೊಡುವಂಥದ್ದೇ ಕ್ರಿಸ್ಮಸ್ ಆಗಿದೆ. ಕ್ರಿಸ್ಮಸ್ ಹಬ್ಬ ನಾವು ಯೇಸು ಕ್ರಿಸ್ತನಿಗೆ ನಮ್ಮ ಹಿಡಿಯಷ್ಟು ಇರುವಂಥ ಹೃದಯಗಳು ಆತನಿಗೆ ಕೊಡುವಂಥದ್ದೇ ದೊಡ್ಡ ಕ್ರಿಸ್ಮಸ್ ಹಬ್ಬವಾಗಿದೆ. ನಮ್ಮ ಆಚರಣೆ, ನಮ್ಮ ದುಡ್ಡು, ನಮ್ಮ ಖರ್ಚು ಇದೆಲ್ಲ ಯಾರಿಗಾಗಿ, ಯಾತಕ್ಕಾಗಿ? ನಾನು ಹೇಳ್ತೇನೆ, ಹಾನಿಯಿಂದಲೇ ಲಾಭ, ನಮಗೆ ಝೀರೋನಿಂದಲೇ ಬ್ಲೆಸ್ಸಿಂಗ್ ಇದೆ. ನಾನು ಏನು ಇಲ್ಲದವರಾಗಿದ್ದೇನೆ, ಆದರೆ ದೇವರು ನಮಗೆ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಅಂಥ ಬೆಲೆ ಅಂಥ ಸ್ಥಾನದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಹಂಗಾಗಿ ನಮ್ಮನ್ನು ಸಹ ದೇವರು ಆರಿಸಿಕೊಂಡಿದ್ದಾನೆ. ನಾವು ಹೇಳ್ತದೆ ಆಂಗ್ಲ ಭಾಷೆಯಲ್ಲಿ ಗಿವ್ ಅಂಟಿಲ್ ಇಟ್ ಪಿಂಚಸ್ ಅಂತ ಹೇಳ್ತಾರೆ. ಕೊಡು, ಎಲ್ಲಿವರೆಗೂ ಇದು ನೀನು ಚುಚ್ಚುವುದಿಲ್ಲವೋ ಕೊಡ್ತಾನೆ ಅಂತ ಹೇಳ್ತಾರೆ. ನಾನು ಜೀವಿತ ಕರ್ತನಿಗೆ ಕೊಟ್ಟಿದ್ದೇನೆ, ನನಗೇನು ಲಾಭ ಆಯಿತು ಅಂತ ಹೇಳಿ ನೀವು ಅನ್ನಬಹುದು. ಲಾಭನೇ ಲಾಭ ಇದೆ ಪ್ರಿಯ. ಇವತ್ತು ಅನೇಕ ಸೇವಕರು ನಮ್ಗೆ ಉದಾಹರಣೆಯಾಗಿದ್ದಾರೆ. ಬೈಬಲ್ನಲ್ಲಿ ಅನೇಕ ಸೇವಕರಿದ್ದಾರೆ. ಅವರು ಏನು ಎಲ್ಲ ಇದ್ದರೂ ಸಹ ಏನು ಇಲ್ಲದವರು ಹಾಗಿದ್ರು, ಆದರೆ ಒಂದ್ಸಾರಿ ಯೇಸು ಅವ್ರ ಲೈಫ್ನಲ್ಲಿ ಬಂದಾಗ ಎಂತೆಂಥ ಆಶೀರ್ವಾದಗಳು ಅವರು ಪಡ್ಕೊಂಡ್ರು. ಯೇಸು ಸ್ವಾಮಿಯವರ ಹತ್ರ ಒಂದು 3 ಪಂಡಿತರು ಇದ್ದರು. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜಕರು ಆಗಿರೋ 3 ಪಂಡಿತರು, ಒಂದು ಪೊಲೀಸ್ ಡಿಪಾರ್ಟ್ಮೆಂಟು, ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟು, ಒಂದು ಹೆಲ್ತ್ ಡಿಪಾರ್ಟ್ಮೆಂಟು, ಅಷ್ಟು ಜನ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಶ್ರೀ ದಿಲೀಪ್ ಕಾಡೋದವರು, ಅವರಂತೂ ಸಿಂಗರ್ ಇದ್ದಾರೆ. ಅದ್ರ ಜೊತೆಗೆ ಮಗನಿಗೂ ತಯಾರು ಮಾಡಿದ್ದಾರೆ. ಬಹಳ ಸಂತೋಷ. ಒಂದು ಗುರಿ ಇಟ್ಟಿದ್ದಾರೆ ಅವರು. ಇಂಥ ಪ್ರತಿಭೆಗಳಿಗೆ ನಾವು ಬಹಳ ಮೇಗಡೆ ಒಯ್ಬೇಕು. ನೀವೆಲ್ಲರೂ ಸೇರಿ ಅವರಿಗೆ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ನಮ್ಮ ಒಂದು ಜನರೇಷನ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ.